ಈ ಶ್ಲೋಕದಲ್ಲಿ ಅರ್ಜುನ ತನ್ನ ಮೊದಲನೆಯ ಮಾತನ್ನ ಆಡ್ತಾ ಇದ್ದಾನೆ. ಶ್ಲೋಕ 21-22 ಅಧ್ಯಾಯ 1. ಅರ್ಜುನ ಉವಾಚ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೆ ಅಚ್ಯುತ ಯಾವಾನ್ ಏತಾನ್ ನಿರೀಕ್ಷೇಹಂ ಯೋಧು ಕಾಮಾನ್ ಅವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೆ. ಅರ್ಜುನ ಕೃಷ್ಣನಿಗೆ ಹೇಳ್ತಿದ್ದಾನೆ, ಹೇ ಅಚ್ಯುತ, ಯಾರೆಲ್ಲ ಯುದ್ಧ ಮಾಡಕ್ ಬಂದಿದ್ದಾರೆ ಮತ್ತೆ ನಾನು ಯಾರ ಮೇಲೆ ಯುದ್ಧ ಮಾಡಬೇಕು, ಇವರನ್ನೆಲ್ಲ ನೋಡಲು ಸಾಧ್ಯವಾಗುವಂತೆ ಈ ಎರಡು ಸೈನ್ಯಗಳ ಮಧ್ಯೆ ನನ್ನ ರಥವನ್ನ ತಗೊಂಡೋಗಿ ನಿಲ್ಲಿಸು ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಅಲ್ಲಿ ಒಂದು ಇಂಪಾರ್ಟೆಂಟ್ ವರ್ಡ್ ನ ಅರ್ಥ ಮಾಡ್ಕೋಬೇಕು. ಅದು ಕೃಷ್ಣನನ್ನ ಅರ್ಜುನ ಅಚ್ಯುತ ಅಂತ ಸಂಬೋಧಿಸ್ತಾ ಇದ್ದಾನೆ. ಅಚ್ಯುತ ಅಂತ ಯಾಕೆ ಸಂಬೋಧಿಸ್ತಾ ಇದ್ದಾನೆ ಅಂದ್ರೆ, ಇಡೀ 3 ಲೋಕದಲ್ಲಿ ಇಂದ್ರ, ಚಂದ್ರ, ಬ್ರಹ್ಮ ಎಲ್ಲ ಕೃಷ್ಣನ ಮಾತು ಕೇಳಿದ್ರೆ, ಇಲ್ಲಿ ಅರ್ಜುನನ ಮಾತನ್ನ ಕೃಷ್ಣ ಕೇಳ್ತಿರೋದ್ರಿಂದ ಇವನಿಗೆ ಚ್ಯುತಿನೇ ಇಲ್ಲ. ಹಾಗಾಗಿ ಇವನು ಅಚ್ಯುತ ಅಂತ ಇಲ್ಲಿ ಬಳಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ನ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ, ಭಗವಂತನ ಮತ್ತೆ ಅವನ ಸೇವಕನ ಸಂಬಂಧ ಅಲೌಕಿಕ ಅಂತೆ. ಭಕ್ತ ಯಾವಾಗ್ಲೂ ಭಗವಂತನಿಗೆ ಸೇವೆ ಮಾಡಿ ಖುಷಿ ಪಡ್ತಾನೋ, ಅದೇ ರೀತಿ ಭಗವಂತ ಯಾವಾಗ್ಲೂ ಒಂದು ಸಣ್ಣ ಅಪೋರ್ಚುನಿಟಿ ಸಿಕ್ಕರು ಬಿಡೋದಿಲ್ಲ ಅಂತೆ. ತನ್ನ ಭಕ್ತನ ಸೇವೆ ಮಾಡ್ಲಿಕ್ಕೆ ಯಾವಾಗ್ಲೂ ಕಾಯ್ತಾ ಕುಳಿತಿರ್ತಾನಂತೆ. ಹಾಗೆ ತನ್ನ ಭಕ್ತ ಯಾವಾಗ ತನಗೆ ಕಮಾಂಡ್ ಮಾಡ್ತಾನೆ ಅಂದ್ರೆ ಅಪ್ಪಣೆಯನ್ನ ಕೊಡ್ತಾನೆ, ಆಗ ಭಗವಂತನಿಗೆ ಅಲೌಕಿಕವಾದ ಸಂತೋಷ ಆಗುತ್ತಂತೆ. ಇದನ್ನ ನಾವು ವೃಂದಾವನ ಲೀಲೆಗಳಲ್ಲೂ ನೋಡ್ಬೋದು. ಯಶೋಧ ಮಾತೆ ಯಾವಾಗ ಕೃಷ್ಣನನ್ನ ಕಟ್ಟಿ ಹಾಕ್ತಾರೆ, ಅದು ದಾಮೋದರ ಲೀಲೆ ಆಗುತ್ತೆ. ಯಾರು ಕೂಡ ಕೃಷ್ಣ ಅಂದ್ರೆ ಸರ್ವ ಕಾರಣಕರ್ತನನ್ನ ಕಟ್ಟಾಕೋಕ್ಕಾಗೋದಿಲ್ಲ, ಆದ್ರೆ ಯಶೋಧ ಮಾತೆ ತನ್ನ ಪ್ರೀತಿಯಿಂದ ಕಟ್ಟಾಕ್ತಾರೆ. ಅದೇ ರೀತಿಯಲ್ಲಿ ತನ್ನ ಗೆಳೆಯನಾದ ಅರ್ಜುನ ಕೃಷ್ಣನಿಗೆ ಕಮಾಂಡ್ ಮಾಡ್ತಾ ಇದ್ದಾನೆ, ಅಪ್ಪಣೆ ಕೊಡ್ತಾ ಇದ್ದಾನೆ, ಈ ರಥವನ್ನ 2 ಸೈನ್ಯಗಳ ಮಧ್ಯೆ ನಿಲ್ಲಿಸು ಅಂತ ಕಮಾಂಡ್ ಮಾಡ್ತಾ ಇದ್ದಾನೆ. ಹಾಗೆ ಮುಂದುವರಿಸಿ ಅರ್ಜುನ ಮಾತಾಡ್ತಾನೆ. 23ನೇ ಶ್ಲೋಕ 1ನೇ ಅಧ್ಯಾಯ. ಯೋತ್ಸ್ಯಮಾನಾನ್ ಅವೇಕ್ಷೇಹಂ ಯಯೇತೇತ್ರ ಸಮಾಗತಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ ಯುದ್ಧೇ ಪ್ರಿಯ ಚಿಕೀರ್ಷವಃ. ಕಳ್ಳರು ಫ್ರೆಂಡ್ಸ್ ಕಳ್ಳರೇ ಆಗಿರ್ತಾರೆ. ಹಾಗಾಗಿ ಅರ್ಜುನ ಹೇಳ್ತಿದ್ದಾನೆ ಕೃಷ್ಣನ್ಗೆ, ಆ ದುರ್ಬುದ್ಧಿಯುಳ್ಳ ಧೃತರಾಷ್ಟ್ರನ ಮಗನಾದ ದುರ್ಯೋಧನ ಇದಾನಲ್ಲ, ಅವನನ್ನ ಸುಪ್ರೀತಗೊಳಿಸ್ಲಿಕ್ಕೆ ಯಾರೆಲ್ಲ ಆಸೆಯಿಂದ ನನ್ನ ಮೇಲೆ ಯುದ್ಧ ಮಾಡಕ್ ಬಂದಿದ್ದಾರೆ ಅಂತ ನಾನು ನೋಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಅರ್ಜುನನೂ ಕೂಡ ಸ್ಟ್ರಾಟಜಿಯನ್ನ ಮಾಡ್ಲಿಕ್ಕೋಸ್ಕರ ಆ ಸೇನೆಯನ್ನ ನೋಡ್ಬೇಕು ಅಂತ ಕೃಷ್ಣನ್ಗೆ ಹೇಳ್ತಾ ಇದ್ದಾನೆ. ಈ ಆಗ್ತಾ ಇರೋ ಸನ್ನಿವೇಶಗಳನ್ನೆಲ್ಲ ನೋಡಿ ಸಂಜಯ ಧೃತರಾಷ್ಟ್ರನ್ಗೆ ರಿಪೋರ್ಟ್ ಮಾಡ್ತಾನೆ. ಅಧ್ಯಾಯ 1 ಶ್ಲೋಕ 24. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಿದ್ದಾನೆ, ಹೇ ಭರತ ವಂಶಜನೆ, ಅರ್ಜುನನ ಮಾತನ್ನ ಕೇಳಿ ಶ್ರೀಕೃಷ್ಣ ತನ್ನ ಶ್ರೇಷ್ಠ ರಥವನ್ನ 2 ಸೈನ್ಯಗಳ ಮಧ್ಯ ನಿಲ್ಲಿಸಿದ ಅಂತ. ಈ ಶ್ಲೋಕದಲ್ಲಿ ಸಂಜಯ ಇನ್ನೊಂದು ಸ್ಪೆಷಲ್ ವರ್ಡ್ ನ ಅರ್ಜುನನಿಗೆ ಅಂತ ಯೂಸ್ ಮಾಡ್ತಾ ಇದ್ದಾನೆ. ಅದು ಗುಡಾಕೇಶ ಅಂತ. ಗುಡಾಕ ಅಂತ ಅಂದ್ರೆ ಯಾರು ನಿದ್ದೆಯನ್ನ ಗೆದ್ದವನು ಅಂತ. ಇಲ್ಲಿ ಇನ್ನೊಂದು ಅರ್ಥ ಬರುತ್ತೆ, ಯಾರು ಅಜ್ಞಾನವನ್ನ ಗೆದ್ದವನು ಅಂತ. ಸೊ ಅರ್ಜುನ ಯಾವ ರೀತಿ ಅಜ್ಞಾನ ಗೆದ್ದ ಅಂತ ಅಂದ್ರೆ, ಅವನು ಭಕ್ತನಾಗಿದ್ದ. ಭಕ್ತ ಯಾವಾಗ್ಲೂ ಕೃಷ್ಣನ ಚಿಂತನೆಯಲ್ಲಿರೋದ್ರಿಂದ, ಕೃಷ್ಣನನ್ನ ನೆನ್ಪು ಮಾಡ್ಕೊಳ್ಳೋದ್ರಿಂದ, ಕೃಷ್ಣ ಪ್ರಜ್ಞೆಯಲ್ಲಿ ಇರೋದ್ರಿಂದ ಯಾವಾಗ್ಲೂ ಅವನು ಅಜ್ಞಾನದಿಂದ ದೂರವಿರ್ತಾನೆ. ಹಾಗೆ ನಿದ್ರೆಯನ್ನೂ ಗೆಲ್ಲಬಹುದು, ಯಾಕಂತಂದ್ರೆ ನಿದ್ರೆಯಲ್ಲೂ ಅವನು ಕೃಷ್ಣನನ್ನ ನೆನ್ಪು ಮಾಡ್ಕೊಳ್ತಾ ಇರ್ತಾನೆ ಅಂತ. ಹಾಗೆ ಸಂಜಯ ಇನ್ನೊಂದು ವರ್ಡ್ ಋಷಿಕೇಶ ಅಂತ ಯೂಸ್ ಮಾಡ್ತಾ ಇದ್ದಾನೆ. ಆಲ್ರೆಡಿ ನಾವು ಪ್ರೀವಿಯಸ್ ಶ್ಲೋಕದಲ್ಲಿ ಕಲ್ತಿದ್ವಿ. ಎಲ್ಲಾ ಜೀವಿಗಳ ಇಂದ್ರಿಯಗಳ ಮತ್ತೆ ಮನಸ್ಸಿನ ನಿಯಂತ್ರಕನನ್ನ ಋಷಿಕೇಶ ಅಂತ ಕರಿತೀವಿ. ಅದನ್ನ ಕೃಷ್ಣನಿಗೆ ಸಂಬೋಧಿಸ್ತಾ ಇದ್ದಾನೆ ಸಂಜಯ. ಸೊ ಹಾಗಾಗಿ ಕೃಷ್ಣ ಅರ್ಜುನನ ಮನಸ್ಸನ್ನ ಅರ್ಥ ಮಾಡ್ಕೊಂಡು 2 ಸೈನ್ಯದ ಮಧ್ಯೆ ತನ್ನ ಶ್ರೇಷ್ಠ ರಥವನ್ನ ತಗೊಂಡೋಗಿ ನಿಲ್ಲಿಸ್ತಾನೆ. ಮುಂದೆ ಕೃಷ್ಣ ತನ್ನ ಮೊದಲನೆಯ ಮಾತನಾಡ್ತಾನೆ. ಏನ್ ಮಾತಾಡ್ತಾನೆ ಅಂತ ಮುಂದಿನ ಶ್ಲೋಕದಲ್ಲಿ ನೋಡೋಣ. ಹರೇ ಕೃಷ್ಣ. ಕೃಷ್ಣ ತನ್ನ ಮೊದಲನೇ ಮಾತನ್ನ ಭಗವದ್ಗೀತೆಯಲ್ಲಿ ಆಡ್ತಾ ಇದ್ದಾರೆ. ಶ್ಲೋಕ 25 ಅಧ್ಯಾಯ 1. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರು ನಿಧಿ. ಭೀಷ್ಮ, ದ್ರೋಣ ಮತ್ತೆ ಜಗತ್ತಿನ ಎಲ್ಲ ಪ್ರಮುಖ ರಾಜರ ಸಮ್ಮುಖದಲ್ಲಿ ಭಗವಂತ ಶ್ರೀಕೃಷ್ಣ ಅರ್ಜುನಿಗೆ ಹೇಳ್ತಾರೆ, ನೋಡು, ಈ ಕುರುವಂಶದವರು ಎಲ್ಲ ಇಲ್ಲಿ ನೆರೆದಿದ್ದಾರೆ ಅಂತ. ಎಲ್ಲಾ ಜೀವಿಗಳ ಪರಮಾತ್ಮನಾಗಿ ಶ್ರೀಕೃಷ್ಣನಿಗೆ ಅರ್ಜುನ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಅನ್ನೋದು ಆಲ್ರೆಡಿ ಗೊತ್ತಾಗುತ್ತೆ. ಭಗವಂತ ಶ್ರೀಕೃಷ್ಣ ಅತಿ ವಿನೋದದಿಂದ ಸೂಚಿಸ್ತಾನೆ, ಹೇ ಪಾರ್ಥ. ಪಾರ್ಥ ಅಂತಂದ್ರೆ ಅದರಲ್ಲಿ ಪೃಥ ಅಂತ ಬರುತ್ತೆ. ಪೃಥ ಅಂತಂದ್ರೆ ಅದು ಕುಂತಿಯ ಮೊದಲನೇ ಹೆಸರು. ಸೊ ಹಾಗಾಗಿ ಪಾರ್ಥ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಹಾಗಂದ್ರೆ ಕುಂತಿಯ ಮಗ ಅಂತ. ಕೃಷ್ಣನ ತಂದೆ ವಸುದೇವ, ವಸುದೇವನ ತಂಗಿ ಕುಂತಿ. ಆದ ಕಾರಣದಿಂದ ನಾನು ನಿನಗೆ ಚಾರಿಯೇಟರ್ ಅಂತ ಅಂದ್ರೆ ರಥಸಾರಥಿ ಆಗಿದ್ದೀನಿ ಅನ್ನೋದನ್ನು ಕೂಡ ಈ ಪಾರ್ಥ ಅನ್ನೋ ಶಬ್ದ ಬಿಂಬಿಸುವಂತಿದೆ. ಅರ್ಜುನ ಆಸೆಯಂತೆ ಕೃಷ್ಣ ರಥವನ್ನ 2 ಸೈನ್ಯದ ಮಧ್ಯೆ ನಿಲ್ಲಿಸ್ತಾರೆ. ಮತ್ತೆ ನೋಡು ಕೌರವರನ್ನ ಅಂತ ಹೇಳಿದ್ಮೇಲೆ ಅರ್ಜುನ ನೋಡ್ತಾನೆ. ಆಮೇಲೆ ಅರ್ಜುನ ಯಾರನ್ನೆಲ್ಲ ನೋಡ್ದ, ಅರ್ಜುನನಿಗೆ ಭಯ ಆಯ್ತಾ ಇಲ್ಲ ಕೋಪ ಬಂತ, ಏನಾಯ್ತು ಅವನ ಮನಸ್ಸಿಗೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹರೇ ಕೃಷ್ಣ. ಕೃಷ್ಣ ಅರ್ಜುನ್ಗೆ ಹೇಳ್ತಾನೆ, ಹೇ ಪಾರ್ಥ, ನಿನ್ ಮೇಲೆ ಯಾರೆಲ್ಲ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ನೋಡು ಅಂತ. ಆಗ ಅರ್ಜುನ 2 ಸೈನ್ಯದ ಕಡೆ ನೋಡ್ತಾನೆ. ಅಲ್ಲಿ ತನ್ನ ತಾತಂದ್ರನ್ನ ನೋಡ್ತಾನೆ, ಗುರುಗಳನ್ನ ನೋಡ್ತಾನೆ, ಸೋದರ ಮಾವಂದ್ರನ್ನ ನೋಡ್ತಾನೆ, ಇವನ್ ಸೋದರನ್ನು ನೋಡ್ತಾನೆ, ಮಕ್ಕಳನ್ನ ನೋಡ್ತಾನೆ, ಮೊಮ್ಮಕ್ಕಳನ್ನ ನೋಡ್ತಾನೆ, ಸ್ನೇಹಿತರನ್ನ ನೋಡ್ತಾನೆ, ಮಾವಂದ್ರನ್ನ ನೋಡ್ತಾನೆ, ಮತ್ತೆ ಹಿತೈಷಿಗಳನ್ನು ನೋಡ್ತಾನೆ.
ನೋಡಿ ಆದ್ಮೇಲೆ ಏನಾಯ್ತು ಅಂತ ಶ್ಲೋಕ 27 ಅಧ್ಯಾಯ 1 ಹೇಳುತ್ತೆ. ತಾನ್ ಸಮೀಕ್ಷಸ ಕೌಂತೆಯ ಸರ್ವಾನ್ ಬಂಧೂನ ವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದ ಮಬ್ರವೀತ್. ಹಾಗಂದ್ರೆ ಈ ನೆಂಟರಿಷ್ಟರನ್ನೆಲ್ಲ ನೋಡಿ ಅರ್ಜುನ ತುಂಬಾ ಭಾವಪರೋಷನಾಗಿ ಹೀಗೆ ಹೇಳ್ತಾನಂತೆ. ಅಧ್ಯಾಯ 1 ಶ್ಲೋಕ 28. ಅರ್ಜುನ ಉವಾಚ ದೃಷ್ಟ್ವೇಮಂ ಸುಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಅರ್ಜುನ ಇವಾಗ ತನಗಾಗ್ತಿರೋ ಫೀಲಿಂಗ್ಸ್ನ ಹೇಳ್ಕೊಳ್ತಾ ಇದ್ದಾನೆ ಕೃಷ್ಣನ ಹತ್ರ. ಕೃಷ್ಣ, ಈ ಯುದ್ಧಾಭಿಲಾಷೆಯಿಂದ ಎಲ್ಲ ನಡೆದಿದಾರಲ್ಲ ನನ್ನ ನೆಂಟರಿಷ್ಟರು, ಅವ್ರನ್ನೆಲ್ಲ ನೋಡಿ ನನ್ನ ದೇಹದ ಅವಯವಗಳು ಕಂಪಿಸ್ತಾ ಇದ್ದಾವೆ ಮತ್ತೆ ನನ್ನ ಬಾಯಿ ಒಣಗ್ತಾ ಇದೆ ಅಂತ ಹೇಳ್ತಿದ್ದಾನೆ ಕೃಷ್ಣನ್ಗೆ. ಇದನ್ನ ಮೇಲ್ಮೈಯಿಂದ ನೋಡಿದ್ರೆ ಯಾರೇ ಆಗ್ಲಿ ಅರ್ಜುನನ ವೀಕ್ ಅಂತ ಅನ್ಕೊಂತಾರೆ. ಆದ್ರೆ ಭಾವಾರ್ಥದಲ್ಲಿ ಪ್ರಭುಪಾದ್ ಬರೀತಾರೆ, ಇದು ಭಗವಂತನ ಭಕ್ತನಿಗಿರೋ ಶ್ರೇಷ್ಠ ಗುಣ ಅಂತ. ಅರ್ಜುನ್ನಿಗೆ ತನ್ನ ಸೈನಿಕರ ಮೇಲೆ ತುಂಬಾ ಪ್ರೀತಿ ಇದ್ದಿದ್ರಿಂದ ಅವ್ರನ್ನೆಲ್ಲ ನೋಡಿ ಅವನು ದುಃಖಿಸ್ಲಿಕ್ಕೆ ಆರಂಭಿಸ್ತಾನೆ. ಹಾಗೆ ಅಷ್ಟೇ ಅಲ್ಲ, ಇವನ್ ಶತ್ರು ಸೈನಿಕರನ್ನ ನೋಡ್ತಾನೆ, ಅವರನ್ನ ನೋಡಿಯೂ ಕೂಡ ಅರ್ಜುನ್ನಿಗೆ ಅನುಕಂಪ ಉಂಟಾಗುತ್ತೆ. ಅರ್ಜುನ ಥಿಂಕ್ ಮಾಡ್ತಿದ್ದಾನೆ, ಇಲ್ಲಿ ನೆರೆದಿರೋರು ಎಲ್ಲ ನನ್ನ ರಕ್ತ ಸಂಬಂಧಿಗಳೇ, ಇವ್ರು ಎಷ್ಟು ಯುದ್ಧ ಉತ್ಸಾಹದಿಂದ ನನ್ನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾರಲ್ಲ ಅಂತ. ಅರ್ಜುನ್ನಿಗೆ ತನ್ನ ಕಣ್ಣುಗಳು ಒದ್ದೆ ಆಗ್ತವೆ, ಮೈಯೆಲ್ಲ ನಡಗ್ಲಿಕ್ಕೆ ಆರಂಭಿಸುತ್ತೆ, ಹಾಗೆ ಬಾಯಿ ಒಣಗ್ಲಿಕ್ಕೆ ಆರಂಭಿಸುತ್ತೆ. ಅರ್ಜುನ ಈ ಸ್ಥಿತಿನಲ್ಲಿ ಕೃಷ್ಣನಿಗೆ ಇನ್ನು ಮುಂದೆ ಹೇಳ್ತಾ ಹೋಗ್ತಾನೆ. ಅದನ್ನ ಮುಂದಿನ ಶ್ಲೋಕದಲ್ಲಿ ನೋಡೋಣ. ಹರೇ ಕೃಷ್ಣ. ಅರ್ಜುನ ಬಾಯಿ ಒಣಗ್ತಾ ಇದೆ, ದೇಹ ನಡುಗ್ತಾ ಇದೆ. ಹೇ ಕೃಷ್ಣ, ನನಗಾಗ್ತಿಲ್ಲ ಅಂತ ಅಧ್ಯಾಯ 1 ಶ್ಲೋಕ 29 ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ. ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಚ್ಚೈವ ಪರಿದಹ್ಯತೆ. ಅರ್ಜುನ ಹೇಳ್ತಿದ್ದಾನೆ, ಕೃಷ್ಣ, ನನ್ನ ಶರೀರ ಕಂಪಿಸ್ತಾ ಇದೆ, ಕೂದಲು ನಿಮಿರ್ತಾ ಇದೆ, ಹಾಗೆ ನನ್ನ ಗಾಂಡೀವ ಧನಸ್ಸು ಕೈಯಿಂದ ಜಾರ್ತಾ ಇದೆ, ನನ್ನ ಚರ್ಮ ಉರಿಲಿಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂತ. ನೋಡಿ, ಶರೀರದ ಕಂಪನ ಅಥವಾ ರೋಮಾಂಚನ ಆಗೋದು 2 ವಿಷಯಕ್ಕೆ. ಒಂದು, ಆಧ್ಯಾತ್ಮಿಕತೆಯಿಂದ ನಿಮ್ಗೆ ಹರ್ಷ ಅಂದ್ರೆ ಸಂತೋಷವಾದಾಗ. ಎರಡನೇದು, ಲೌಕಿಕ ಜಗತ್ತಿನಿಂದ ಮಹಾಭಯವಾದಾಗ. ಈ ಸನ್ನಿವೇಶದಲ್ಲಿ ಅರ್ಜುನಿಗೆ ಆಗ್ತಾ ಇರೋದು ಲೌಕಿಕ ಭಯ. ಯಾಕಂತ ಅಂದ್ರೆ ಎಷ್ಟೋ ಪ್ರಾಣ ನಷ್ಟ ಆಗ್ತವೆ ಯುದ್ಧ ಮಾಡಿದ್ರೆ ಅನ್ನೋ ಒಂದು ಮನಸ್ಸಿನಿಂದ ಅರ್ಜುನ ಯೋಚಿಸ್ತಾ ಇದ್ದಾನೆ. ಹಾಗೆ ಅರ್ಜುನ ಎಷ್ಟು ತಾಳ್ಮೆಗೆಟ್ಟಿದ್ದ, ಎಷ್ಟು ಟೆನ್ಷನ್ ಆಗಿದ್ದ ಅಂತಂದ್ರೆ ಅವನ ಗಾಂಡೀವ ಅನ್ನೋ ಧನಸ್ಸು ಕೈ ಜಾರಿ ಬೀಳ್ತಾ ಇದೆ. ಈ ವಿಷಯದಿಂದ ಎಲ್ಲ ಹಾರ್ಟ್ ಬರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಹೃದಯ ಉರಿಯುತ್ತೆ, ಅದರಿಂದ ಚರ್ಮನೂ ಉರಿತಾ ಇದೆ ಅಂತ ಹೇಳ್ತಿದ್ದಾನೆ ಕೃಷ್ಣನ್ಗೆ. ನಮ್ಮ ಹೊರಗಡೆಯ ಸೋಲು ಆಕ್ಚುಲಿ ಸೋಲಲ್ಲ, ಒಳಗಿಂದ ಯಾವಾಗ ಸೋಲ್ತೀವಿ ಅದು ನಿಜವಾದ ಸೋಲಾಗುತ್ತೆ. ಅತಿಯಾದ ಮನಸ್ಸಿನ ದೌರ್ಬಲ್ಯದಿಂದ ವ್ಯಕ್ತಿ ಒಳಗಡೆ ಸೋಲ್ತಾ ಹೋಗ್ತಾನೆ. ಅದು ಈಗ ಅರ್ಜುನ್ನ ಕಂಡೀಷನ್ ಆಗಿದೆ. ಹಾಗೆ ಯಾರಿಗೆ ಅತಿ ಮೋಹ ಉಂಟಾಗಿರುತ್ತೆ ಈ ಲೌಕಿಕ ಜಗತ್ತಿನಲ್ಲಿ, ಅಂದ್ರೆ ಅಟ್ಯಾಚ್ಮೆಂಟ್, ಅವರು ದಿಗ್ಭ್ರಾಂತತೆಗೆ ಒಳಗಾಗ್ತಾರೆ. ಆ ತರದ ದಿಗ್ಭ್ರಾಂತತೆಗೆ ಒಳಗಾಗಿರೋ ಅರ್ಜುನ ಶ್ರೀ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಅಧ್ಯಾಯ 1 ಶ್ಲೋಕ 30. ನಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಅನುವಾದದಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇ ಕೃಷ್ಣ, ಕೇಶಿ ರಾಕ್ಷಸನ ಸಂಹಾರಕನೇ, ಇಲ್ಲಿ ನನಗೆ ನಿಲ್ಲೋದಕ್ಕಾಗ್ತಿಲ್ಲ ಅಂತ ಅರ್ಜುನ ಹೇಳ್ತಿದ್ದಾನೆ. ಹಾಗೆ ನನ್ನನ್ನು ನಾನೇ ಮರಿತಾ ಇದ್ದೀನಿ, ಮತ್ತೆ ನನ್ನ ಮನಸ್ಸು ಸುತ್ತುತ್ತಾ ಇದೆ, ಹಾಗೆ ಎಲ್ಲ ಅಶುಭ ಸೂಚಕ ಶಕುನಗಳೇ ಕಾಣಿಸ್ತಾ ಇವೆ ಅಂತ. ಯಾವಾಗ ಒಬ್ಬ ಮನುಷ್ಯ ಒಂದು ಸ್ಪರ್ಧೆನಲ್ಲಿ ಎಲ್ಲಾ ಅವನ ನಿರೀಕ್ಷೆಗಳು ಸೋಲು ಅಂತಾನೆ ಗೊತ್ತಾಗುತ್ತೆ, ಅವನಿಗೊಂದು ಕ್ವಶನ್ ಬರುತ್ತೆ, ನಾನ್ ಯಾಕೆ ಇಲ್ಲಿದ್ದೀನಿ ಅಂತ. ಆಗ ವ್ಯಕ್ತಿಗೆ ಅನ್ಸುತ್ತೆ, ನಾನು ವಿಜಯ ಸಾಧಿಸಿದ್ರು ಕೂಡ ನನಗೆ ಸಂತೋಷ ಸಿಗೋದಿಲ್ಲ ಅಂತ. ಆ ಕಂಡೀಷನ್ ಅಲ್ಲಿ ಈಗ ಅರ್ಜುನ ಇರೋದು. ತನ್ನವರನ್ನೇ ತಾನು ಕೊಂದ ಮೇಲೆ ತಾನು ಯಾವುದರ ಬಗ್ಗೆ ಸಂತೋಷವಾಗಿರ್ಲಿ ಅನ್ನೋ ಡೌಟ್ ಅರ್ಜುನಿಗೆ ಸ್ಟಾರ್ಟ್ ಆಗಿದೆ ಈ ಶ್ಲೋಕದಲ್ಲಿ. ಒಂದು ರೀತಿಯಲ್ಲಿ ನೋಡಿದ್ರೆ ಅಜ್ಞಾನ ಅಂತ ಹೇಳ್ಬೋದು, ಮತ್ತೊಂದು ರೀತಿಯಲ್ಲಿ ನೋಡಿದ್ರೆ ಯಾರು ತೀರವಾಗಿ ಅಟ್ಯಾಚ್ಮೆಂಟ್ ಅಂದ್ರೆ ಮೋಹಕ್ಕೆ ಒಳಗಾಗಿ ಬದ್ಧಾತ್ಮನಾಗಿರ್ತಾನೆ, ಅವನು ಈ ತರದ ಯೋಚನೆಗಳನ್ನ ಮಾಡ್ತಾನೆ. ಈ ತರದ ಯೋಚನೆಗಳು ಬಂದಾಗ ಯುದ್ಧದಲ್ಲಿ ಅವನು ಗೆದ್ರೂ ಕೂಡ ಅವನು ದುಃಖಕ್ಕೆ ಒಳಗಾಗ್ತಾನೆ ಅನ್ನೋದೇ ಅವನ ಭಾವ ಆಗಿರುತ್ತೆ. ಹಾಗಾಗಿ ಅರ್ಜುನ ಭಾವ ಕೂಡ ಇದೇ ಆಗಿದೆ ಈ ಶ್ಲೋಕದಲ್ಲಿ. ಮುಂದಿನ ಶ್ಲೋಕದಲ್ಲಿ ಅರ್ಜುನ ಮನಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಹರೇ ಕೃಷ್ಣ. 99% ಪ್ರಾಬ್ಲಮ್ಗಳು ನಮಗೆ ಬರೋದೇ ಲೈಫ್ ನಲ್ಲಿ ನಾವು ನಮ್ಮನ್ನ ಈ ದೇಹ ಅನ್ಕೊಂಡು ಈ ದೇಹದ ಸಂಬಂಧಗಳಲ್ಲಿ ಸಂತೋಷವನ್ನ ನಿರೀಕ್ಷೆ ಮಾಡಿದಾಗ. ಅರ್ಜುನ ಕೂಡ ಈ ಶ್ಲೋಕದಲ್ಲಿ ಅದೇ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಅಧ್ಯಾಯ 1 31ನೇ ಶ್ಲೋಕ. ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ ನಕಾಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿ ಚ. ಹಾಗಂದ್ರೆ, ಹೇ ಕೃಷ್ಣ, ಈ ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲೋದ್ರಿಂದ ನನಗೆ ಎಂತ ಶ್ರೇಯಸ್ಸು ಸಿಗುತ್ತೆ? ಅನಂತರದಲ್ಲಿ ಯಾವುದೇ ವಿಜಯ ನಾನು ಸಾಧಿಸಿದ್ರು ಕೂಡ ಆ ರಾಜ್ಯವನ್ನಾಗ್ಲಿ ಅಥವಾ ಸುಖವನ್ನಾಗ್ಲಿ ನಾನು ಯಾವ ರೀತಿ ಅನುಭವಿಸ್ಲಿ ಅಂತ ಕೃಷ್ಣನಿಗೆ ಕ್ವಶನ್ ಮಾಡ್ತಾ ಇದ್ದಾನೆ. ಹೇಗೆ ಹಸುವಿಲ್ಲದವನಿಗೆ ಅಡ್ಗೆ ಮಾಡೋಕೆ ಇಷ್ಟ ಆಗೋದಿಲ್ಲ, ಆ ರೀತಿ ಅರ್ಜುನಿಗೆ ಆಗ್ತಾ ಇದೆ. ಯಾಕಂತಂದ್ರೆ ನಾನು ಗೆದ್ಮೇಲೂ ಕೂಡ ನನ್ನ ಬಂಧುಗಳನ್ನೇ ನಾನು ಸಾಯಿಸ್ತಾ ಇರ್ತೀನಿ, ಮತ್ತೆ ನಾನು ಯಾರ ಜೊತೆ ಸಂತೋಷವಾಗಿರ್ಲಿ ಅನ್ನೋ ಡೌಟ್ ಅರ್ಜುನಿಗೆ ಕಾಡ್ತಾ ಇದೆ ಈಗ. ಅರ್ಜುನ ಒಬ್ಬ ಕ್ಷತ್ರಿಯ. ಕ್ಷತ್ರಿಯನಿಗೆ ರಾಜ್ಯ ಬೇಕೇ ಬೇಕು. ರಾಜ್ಯವನ್ನ ಅವನು ಆಡಳಿತ ಮಾಡಿ ಅವನು ಅವನ ಜೀವನೋಪಾಯವನ್ನ ಮಾಡಬೇಕು. ಇಲ್ಲಿ ದುರ್ಯೋಧನ ರಾಜ್ಯವನ್ನ ಕೊಡ್ತಾ ಇಲ್ಲ.
ಹಾಗಾಗಿ ಅರ್ಜುನ ಯುದ್ಧ ಮಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ. ಆದ್ರೆ ಅರ್ಜುನ್ನಿಗೆ ಯುದ್ಧ ಮಾಡೋಕೆ ಇಷ್ಟ ಇಲ್ಲ. ಅವನು ಹತಾಶನಾಗಿ ಭಾವಿಸ್ತಾ ಇದ್ದಾನೆ, ನಾನು ಸುಮ್ಮನೆ ಕಾಡಿಗೆ ಒಬ್ಬಂಟಿಯಾಗಿ ಹೋಗ್ಬಿಡ್ತೀನಿ, ಅಲ್ಲಿ ಸನ್ಯಾಸಿ ತರ ನಾನು ಜೀವನ ನಡೆಸ್ತೀನಿ ಅಂತ. ಈಗ ನೋಡ್ಬೋದು ನೀವು, ಅರ್ಜುನ ಫುಲ್ಲಿ ಕನ್ಫ್ಯೂಸ್ಡ್ ಆಗ್ಬಿಟ್ಟಿದ್ದಾನೆ. ಅವನಿಗೆ ಬೇರೆ ಏನು ದಾರಿ ತೋರಿಸ್ತಾ ಇಲ್ಲ. ಅವನಿಗೆ ಮನ್ಸಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ. ಬಟ್ ಆದ್ರೂ ಕೂಡ ಅವನು ತನ್ನ ಕರುಣೆಯಿಂದ, ಅವನು ತನ್ನ ಕಂಪ್ಯಾಷನ್ ಗುಣದಿಂದನೇ ಮಾತಾಡ್ತಾ ಇದ್ದಾನೆ. ಅದು ಭಕ್ತನಿಗಿರಬೇಕಾದ ಮೊದಲ ಗುಣ ಅಂತ. ಮುಂದಿನ ಶ್ಲೋಕದಲ್ಲಿ ಅರ್ಜುನ ಇನ್ನೂ ತುಂಬಾ ರೀಸನ್ಗಳನ್ನ ಕೊಡ್ತಾ ಹೋಗ್ತಾನೆ, ನಾನು ಯಾಕೆ ಯುದ್ಧ ಮಾಡಬಾರ್ದು ಅಂತ. ಅದನ್ನ ನೋಡೋಣ. ಹರೇ ಕೃಷ್ಣ. ಈ ದುಷ್ಕರ್ಮಿಗಳು ಏನೇ ಮಾಡಿದ್ರು ಕೂಡ ಭಕ್ತ ಕ್ಷಮಿಸ್ಬೋದು, ಆದ್ರೆ ಭಗವಂತ ಕ್ಷಮಿಸಲ್ಲ ಅಂತ ಹೇಳ್ತಾರಲ್ಲ, ಅದನ್ನ ಈ ಶ್ಲೋಕದಲ್ಲಿ ನಾವು ನೋಡ್ಬೋದು. ಅರ್ಜುನ ಹೇಳ್ತಾರೆ, ಅವರೆಲ್ಲ ನನ್ನವರೇ, ಅವರೆಲ್ಲ ನನಗೇನೇ ಕೆಟ್ಟದ್ದು ಮಾಡಿದ್ರು ಕೂಡ ನಾನು ಅವ್ರನ್ನ ಕ್ಷಮಿಸ್ಬಿಡ್ತೀನಿ, ನಾನು ಯುದ್ಧ ಮಾಡಲ್ಲ ಕೃಷ್ಣ ಅಂತ. ಆದ್ರೆ ಕೃಷ್ಣ ಆಲ್ರೆಡಿ ಸಂಕಲ್ಪಿಸಿ ಬಿಟ್ಟಿದ್ದಾನೆ, ಅವ್ರನ್ನೆಲ್ಲ ನಾನು ಕೊಲ್ಲೇಬೇಕು ಅಂತ. ಅಧ್ಯಾಯ 1 ಶ್ಲೋಕ 32ರಿಂದ 35, ಅದರ ಅನುವಾದವನ್ನ ನೋಡೋಣ. ಕೃಷ್ಣನ್ಗೆ ಅರ್ಜುನ ಹೇಳ್ತಾ ಹೋಗ್ತಾನೆ, ಹೇ ಗೋವಿಂದ, ಯಾರಿಗೋಸ್ಕರ ನಾನು ಈ ರಾಜ್ಯವನ್ನ, ಸುಖವನ್ನ ಮತ್ತೆ ಬದುಕನ್ನ ಸಹ ಬಯಸ್ತಿದ್ದೇನೋ ಅವರೇ ನನ್ನ ವಿರುದ್ಧ ಯುದ್ಧಕ್ಕೆ ನಿಂತಿರುವಾಗ ಅವುಗಳಿಂದ ಏನ್ ಪ್ರಯೋಜನ ನನ್ಗಿದ್ರು ಕೂಡ. ನನ್ನ ಆಚಾರ್ಯರಿದ್ದಾರೆ, ಪಿತರಿದ್ದಾರೆ, ಪುತ್ರರಿದ್ದಾರೆ, ಪಿತಾಮಹರಿದ್ದಾರೆ, ಸೋದರ ಮಾವಂದರಿದ್ದಾರೆ, ಮತ್ತೆ ಮೊಮ್ಮಕ್ಕಳಿದ್ದಾರೆ, ಭಾವ ಮೈದಂದ್ರಿದ್ದಾರೆ, ಮತ್ತು ಎಲ್ಲ ಅವರ ಇತರ ಬಂಧುಗಳೂ ಇದ್ದಾರೆ. ಸೊ ಅವ್ರು ಬಂದ್ಬಿಟ್ಟಿದ್ದಾರೆ, ಅವರು ನನ್ನ ಕೊಲ್ಲಿ, ಆದ್ರೆ ನಾನೇಕೆ ಅವ್ರನ್ನ ಕೊಲ್ಬೇಕು ಅಂತ ಅಪೇಕ್ಷಿಸ್ಬೇಕು ಅಂತ ಕ್ವಶನ್ ಮಾಡ್ತಾ ಇದ್ದಾನೆ. ಹಾಗೆ ಹೇ ಜನಾರ್ದನ, ಕೃಷ್ಣನ್ ಹೇಳ್ತಾನೆ, ಈ ಭೂಮಿಯ ಮಾತಿರ್ಲಿ 3 ಲೋಕಗಳನ್ನ ನನಗೆ ಕೊಡೋದಾದ್ರೂ ಕೂಡ ಇವರೊಡನೆ ನನಗೆ ಯುದ್ಧ ಮಾಡೋಕೆ ಇಷ್ಟ ಇಲ್ಲ ಅಂತ. ಧೃತರಾಷ್ಟ್ರನ ಮಕ್ಕಳನ್ನ ಕೊಂದು ನಾನ್ ಯಾವ ಸಂತೋಷವನ್ನ ಕಾಣ್ಲಿ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಿದ್ದಾನೆ. ಅರ್ಜುನನ ರೀಸನ್ಗಳು ಎಷ್ಟು ವ್ಯಾಲಿಡ್ ಇದಾವೆ ಅಂತ ಅಂದ್ರೆ, ಮುಂದಿನ ಶ್ಲೋಕಗಳಲ್ಲಿ ಇನ್ನೂ ತೀಕ್ಷ್ಣವಾಗಿ ತನ್ನ ರೀಸನ್ ಹೇಳ್ತಾ ಹೋಗ್ತಾನೆ, ಯಾಕೆ ಯುದ್ಧ ಮಾಡಲ್ಲ ಅಂತ. ನೋಡೋಣ. ಹರೇ ಕೃಷ್ಣ.